ಯಾರಿಗ್ ಗೊತ್ತು. ಗೈಸ್ ಎಲ್ರು ಹೇಗಿದ್ದೀರಾ? ಮೈ ಟಯರ್ಡ್ ಫೇಸ್. ಗೆಟ್ ರೆಡಿ ವಿತ್ ಮೀ ಅಲ್ಲ, ಗೆಟ್ ಅನ್ರೆಡಿ ವಿತ್ ಮೀ. ಫಸ್ಟ್ ಥಿಂಗ್ ನನ್ನ ಹೇರ್ಸ್ ಅನ್ನ ಕೋಮ್ ಮಾಡ್ಕೊಳ್ಬೇಕು. ಗಾಳಿಗೆ ಫ್ರೀಯಾಗಿ ಬಿಟ್ಬಿಡಿ. ನೈಟ್ ಟೈಮ್ಸ್ ಇಟ್ ಆಲ್ವೇಸ್ ಬೆಸ್ಟ್ ಟು ಟೈ ಯೋರ್ ಹೇರ್. ಇಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಮೇಲಿಂದ ಇಷ್ಟು ಕೂಲ್ ಸಿಗುತ್ತೆ ನನಗೆ. ಅಯ್ಯೋ ಎಷ್ಟು ಹೇರ್ ಫಾಲ್ ಆಗ್ತಿದೆಯಲ್ಲ ಅಂತ ಅನ್ಕೊಂಡಿರೋರಿಗೆಲ್ಲಾನು ನೈಟ್ ಹೇರ್ಸ್ ನ ಟೈ ಮಾಡ್ಕೊಂಡು ಮಲ್ಕೊಳ್ಳಿ. ನನ್ ಕ್ಯೂಟ್ ಸ್ಮಾಲ್ ಕಡೆ ಇಷ್ಟು ಫನ್ನಿ ಆಗಿದ್ದೀನಲ್ಲ, ಅದಕ್ಕೆ ನಾನು ಗೆಟ್ ಅನ್ ರೆಡಿ ವಿತ್ ಮೀ ಮಾಡಲ್ಲ. ಗೈಸ್, ಫಸ್ಟ್ ಥಿಂಗ್ ನನ್ನ ಕಣ್ಣೊಳಗಡೆ ಇರೋ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ರಿಮೂವ್ ಮಾಡಬೇಕು. ರೀಸೆಂಟ್ ಆಗಿ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಪ್ರೋ ತರ ನಾನಂತೂ ಲೆನ್ಸ್ ನ ರಿಮೂವ್ ಮಾಡ್ತಿದ್ದೀನಿ. ಹಾಕೊಳ್ಳೋವಾಗ ಒಂದ್ ಸ್ವಲ್ಪ ಕಷ್ಟ ಆಗ್ತಿದೆ. ಇದು ಹಿಂಗೆಲ್ಲ ಮಾಡಿ ಹಿಂಗೋ ಮಾಡಿ ಹಾಕೊಂತಿದ್ದೀನಿ ಬೆಳಗ್ಗೆ. ಮಿಸೆಲರ್ ವಾಟರ್. ನಾನೇನು ಮೇಕಪ್ ಹಾಕೊಳಲ್ಲ, ಬರೀ ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಸ್ವಲ್ಪ CC ಕ್ರೀಮ್ ಹಾಕೊತೀನಿ, ಐಲೈನರು, ಮಸ್ಕರ, ಮತ್ತೆ ಲಿಪ್ಸ್ಟಿಕ್ ಮಾತ್ರ ಅವಾಗ ರೀಅಪ್ಲೈ ಮಾಡ್ತಾನೆ ಇರ್ತೀನಿ ಅಷ್ಟೇ. ಮೇಕಪ್ ಏನು ಹಾಕೊಳಲ್ಲ ನಾನು. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇಸ್ ಮಾಯಿಶ್ಚರೈಸರ್ ಆ್ಯಂಡ್ ಈ ರಿಕ್ವೆಲ್ ನೈಟ್ ಕ್ರೀಮನ್ನು ಯೂಸ್ ಮಾಡ್ತೀನಿ, ರೆಟಿನಾಲ್ನ. ಏನಪ್ಪ ಮಿನಿ ವ್ಲಾಗ್ಸ್ ಕೂಡ ಮಾಡ್ತಿಲ್ಲ ನಾನು. ನಾನೀಗ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಆಗಲ್ಲ ಆ್ಯಕ್ಚುಲಿ ಹಾಸ್ಪಿಟಲಲ್ಲೇ ವಿಡಿಯೋ ಮಾಡೋದಕ್ಕಾಗಲ್ಲ, ಮಾಡಬಾರ್ದು. ಸ್ಕ್ಯಾನಿಂಗ್ಸ್, ಎಕ್ಸ್ರೇಸ್, CT, MRI ಎಲ್ಲ ಇರುತ್ತಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ದಿಸ್ ಮಾಯಿಶ್ಚರೈಸರ್ FMG ಹಿಂಗೆ ಓದೋದು ಅಂತ 4th ಇಯರ್ ಅಲ್ಲಿ 3rd ಇಯರ್ ಅಲ್ಲಿ ಇರೋರೆಲ್ಲ ನನಗೆ ಮೆಸೇಜ್ ಮಾಡ್ತಿದ್ದೀರಾ. ಯಾವುದಾದ್ರೂ ಒಂದು ಆ್ಯಪ್ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ವಿಡಿಯೋಸ್ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಕ್ವೆಶನ್ಸ್ನ ಸಾಲ್ವ್ ಮಾಡಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಸಾಲ್ವ್ ಮಾಡಿ ಅಷ್ಟೇ. ಇದ್ರ ಬಗ್ಗೆ ಇನ್ನು ವಿಡಿಯೋ ಮಾಡೋಣ ಅಂತ ಅನ್ಕೊತಿದ್ದೀನಿ, ಆ ವಿಡಿಯೋದಲ್ಲಿ ಹೇಳ್ತೀನಿ. ಲಿಪ್ ಬಾಮ್ ಒಂದು ಮಿಸ್ ಆಗಿದೆ ನನಗೆ. ನನ್ನ ಟೇಬಲ್ ಮೇಲೆ ಇಷ್ಟೊಂದು ಥಿಂಗ್ಸ್ ಎಲ್ಲ ಇದೆ, ಸಾರಿ ತೋರಿಸ್ಬಾರ್ದು ನಾನು ಅದನ್ನೆಲ್ಲ. ಹುಡುಕಿ ಲಿಪ್ ಬಾಮೇ ಸಿಗ್ತಿಲ್ಲ. ಗೈಸ್, ನನ್ನ ನೈಟ್ ರೂಟೀನ್ ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ದಿಸ್ ವಿಡಿಯೋ.